ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಬೇಗ ರೆಡಿ ಆಗಿಬಿಟ್ಟು ನಾವು ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ದೇವಸ್ಥಾನಕ್ಕೆ. ಸೊ ಇವಾಗ ಹೊರಟಿದ್ದೀವಿ. ಆಲ್ಮೋಸ್ಟ್ ಒಂದು 6 o'clock ಆಗೋಕ್ಕಾಗಿದೆ. ಈಗ ಹೋಗ್ತಾ ಇದ್ದೀವಿ ಬೆಟ್ಟ ಹತ್ತಂಗೆ ಒಂದು ಆಯಿತಾ. ಇವತ್ತು ನಾವು ಬೈಕಲ್ಲೇ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಕಾರ್ನ ಇವ್ರ ಮನೇಲಿ ಇಟ್ಬಿಟ್ಟು ಬಂದಿದ್ರು. ಸೊ ಬೈಕಲ್ಲೇ ಆಲ್ಮೋಸ್ಟ್ ಒಂದು 6 o'clock ಸುಮಾರು ಬೆಳಕಾಗಿತ್ತು. ಬೆಳಗ್ಗೆನೇ ಫುಲ್ಲು ಚೆನ್ನಾಗಿತ್ತು ವೆದರು, ಮತ್ತು ಸನ್ರೈಸು. ಅವಾಗ ತಾನೇ ಸೂರ್ಯ ಹುಟ್ಟುತ್ತಾ ಇದ್ದ ವ್ಯೂ, ಮತ್ತು ಎಲ್ಲ ತಣ್ಣಗೆ ಕ್ವಯಟಾಗಿ ಒಂಥರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವಂತ ಎಂಜಾಯ್ ಮಾಡ್ಕೊಂಡೋದ್ವಿ. ನಾವು ಅಂದ್ಕೊಂಡ್ವಿ ಲೈಕ್ ಯಾರೂ ಇಷ್ಟು ಬೇಗ ಹೋಗಿರಲ್ಲ ಅಂತ. ಆದರೆ ನೋಡಿದ್ರೆ ಎಲ್ಲರೂ ವಾಕಿಂಗ್ ಹೋಗಿರೋರು ವಾಕಿಂಗ್ ಹೋಗ್ತಾಯಿದ್ರು, ನಾಯಿನ ಕರ್ಕೊಂಡು ಹೋಗೋರು ನಾಯಿನ ವಾಕ್ ಮಾಡಿಸ್ತಾಯಿದ್ರು, ಜಾಗಿಂಗ್ ಹೋಗೋರು ಜಾಗ್ ಹೋಗ್ತಾಯಿದ್ರು, ಆಮೇಲೆ ಸೈಕ್ಲಿಂಗ್ ಎಲ್ಲ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಜನ ಇದ್ದರು, ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವ್ಯೂ ಎಲ್ಲ. ನಾವು ಮತ್ತೆ ಮುಂದೆ ಹೋಗ್ತಾ ಇದ್ದಾರಲ್ಲ ನಮ್ಮ ಫ್ರೆಂಡ್ ಅವರಿಬ್ಬರು ಕಪಲ್ ಕೂಡ ಬಂದಿದ್ದರು. ಸೊ ಇಬ್ಬರು ಒಟ್ಟಿಗೆ ಬೆಟ್ಟಕ್ಕೆ ಹೋಗಿದ್ವಿ. 6 o'clock ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಅಂದ್ಕೊಂಡ್ವಿ ಒಂದು 5 o'clock 6 o'clock ಎಲ್ಲ ಅಷ್ಟೊಂದು ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ 6 o'clock ಸಿಕ್ಕಾಪಟ್ಟೆ ಜನ ಸೇರಿದ್ರು, ಸಿಕ್ಕಾಪಟ್ಟೆ ರಶ್ ಇತ್ತು. ಆಲ್ಮೋಸ್ಟ್ ನಾನು ಬೆಟ್ಟಕ್ಕೆ ಹೋಗಿ ಒಂದು ಸುಮಾರು ವರ್ಷನೇ ಆಗಿತ್ತು, ಒಂದು 4-5 years ಅಂತೂ ಆಗಿತ್ತು. ಆಗ ನಾವು ಫ್ಯಾಮಿಲಿ ಜೊತೆ ಹೋಗಿದ್ವಿ. ಸೊ ಅದನ್ನೇ ಹೇಳ್ಕೊಂಡು ಹೋಗ್ತಾಯಿದ್ದೆ. ಬಟ್ ಈಗಲೂ ಚೆನ್ನಾಗಿದೆ. ಬಟ್ ಈಗ ಫಸ್ಟ್ ಟೈಮ್ ಹೋಗ್ತಿರೋದಲ್ವ, ಸುಮಾರು ವರ್ಷ ಆದಮೇಲೆ ಎಷ್ಟೊಂದು ಚೇಂಜಸ್ ಆಗಿದೆ, ಇಲ್ಲೆಲ್ಲ ಮುಂಚೆ ಇದಿರಲಿಲ್ಲ ಅಂತ ಮಾತಾಡಿಕೊಂಡು ಹೋಗ್ತಾಯಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ಅಷ್ಟೇ ಎಷ್ಟು ಆ್ಯಕ್ಟಿವ್ ಆಗಿ ವಾಕಿಂಗ್ ಎಲ್ಲ ಮಾಡಿಕೊಂಡು ಸೈಕ್ಲಿಂಗ್ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ವ್ಯೂ ಕೂಡ ಅಷ್ಟೇ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ತುಂಬ ಪ್ಲೆಸೆಂಟ್ ಆಗಿತ್ತು. ಹಾಗೆ ಮುಂದೆ ಹೋಗ್ತಾ ಕುದುರೆ ಸಿಕ್ತು. ಏನಕ್ಕೆ ವಾಕಿಂಗಾ? ಇಷ್ಟು ಕುದುರೆನೋ ಏನಕ್ಕೆ ವಾಕ್ ಮಾಡಿಸ್ತಾರೆ? ಅದು ಇನ್ನು ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದು ಡೈಲಿ ಮಾಡ್ತಾರಾ? ಹಾಂ. ಸೊ ನಾನಲ್ಲಿ ಕೇಳ್ತಾ ಇದ್ದೆ, ಎಷ್ಟೊಂದು ಕುದುರೆಗಳಿತ್ತಲ್ಲ ಏನು ಮಾಡಿಸ್ತಾ ಇದ್ದಾರೆ, ವಾಕ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದೆ. ಬಟ್ ವಾಕ್ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂತ ನಾನು ಕೇಳ್ತಿದ್ದೆ. ಇಲ್ಲ ಟ್ರೈನ್ ಮಾಡ್ತಿದ್ರು, ಅದನ್ನು ಇದಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಲ್ಲ ದಸರಾಗೆ, ಆಮೇಲೆ ಏನಾದ್ರು ಇದ್ದಿದ್ರೆ ಅದಕ್ಕೆ ಅಂತ ಹೇಳ್ತಾ ಇದ್ದ. ಸೊ ನಾನು ದಿನ ಕರ್ಕೊಂಡು ಹೋಗ್ತಾರಾ ಅಂತ ಕೇಳ್ತಿದ್ದೆ. ದಿನ ಕರ್ಕೊಂಡು ಹೋಗ್ತಾರೆ, ದಿನ ನೋಡೋಕ್ಕೆ ಸಿಗತ್ತೆ ಅಂತ ಹೇಳ್ತಾ ಇದ್ದ. ಸೊ ನಂಗೆ ಅದು ಗೊತ್ತಿರಲಿಲ್ಲ. ಲೈಕ್ ನಾನು ಅಂದ್ಕೊಂಡಿದ್ದೆ ಕುದುರೆನ ಹಸುನೆಲ್ಲ ಅಲ್ಲಿ ಬಿಟ್ಬಿಡ್ತಾರೆ ಒಂದು ಸ್ವಲ್ಪ ಸ್ಪೇಸಲ್ಲಿ, ಅವಾಗವಾಗ ಯೂಸ್ ಮಾಡ್ಕೋತಾರೆ ಅಂತ. ಬಟ್ ಡೈಲಿ ವಾಕ್ ಮಾಡಿಸ್ತಾರಂತೆ. ಹಂಗೆ ಅಲ್ಲಿ ಹೋಗಬೇಕಾದ್ರೆ ಒಂದು ದೇವಸ್ಥಾನ ಸಿಕ್ತು. ಆ ದೇವಸ್ಥಾನ ನಾನು ನೋಡಿರಲಿಲ್ಲ. ಬಸ್ ರೂಟಲ್ಲಿ ಹೋದರೆ, ಬಸ್ ಹೋಗೋ ರೂಟಲ್ಲಿ ಹೋದರೆ ಆ ದೇವಸ್ಥಾನ ಸಿಗಲ್ಲ. ಸೊ ಅದಕ್ಕೂ ಹೋಗಿದ್ವಿ. ಅದಾದಮೇಲೆ ನೆಕ್ಸ್ಟು ಹಾಗೆ ಇದು ಶಾರ್ಟ್ಕಟ್ ರೂಟ್ ಅನಿಸುತ್ತೆ. ಈ ಶಾರ್ಟ್ಕಟ್ ರೂಟಿಂದ ಹೋಗ್ತಾಯಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವೆದರ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ಲು ಕೋಲ್ಡಾಗಿ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಬಿಸಿಲು ಅಷ್ಟಿರಲಿಲ್ಲ, ಬಟ್ ಬೆಳಕಾಗಿತ್ತು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುಂದೆ ಬಂದರೆ ಇಲ್ಲೊಂದು ಕೊಳ ಸಿಕ್ತು. ಇದು ಯಾವ ಕೊಳ ಅಂತ ನನಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ಅಲ್ಲಿ ನೋಡ್ಬಿಟ್ಟು ಅಲ್ಲಿಂದ ಸೀದಾ ಬೆಟ್ಟಕ್ಕೆ ಹೋದ್ವಿ. ಸೊ ನಾನು ಅನ್ಕೋತಾ ಇದ್ದೆ ನಮ್ಮಮ್ಮನ ನನ್ನ ತಂಗಿನ ಕರ್ಕೊಂಡು ಬಂದು ತೋರಿಸ್ಬೇಕು ಎಷ್ಟು ಚೇಂಜ್ ಆಗಿದೆ ಅಂತ. ನಮ್ಮಮ್ಮ ರೀಸೆಂಟಾಗಿ ಬಂದಿದ್ದರು, ಬಟ್ ಪಾಪ ನನ್ನ ತಂಗಿ ಬಂದಿಲ್ಲ ರೀಸೆಂಟಾಗಿ. ಸೊ ಅವಳನ್ನೂ ಕರ್ಕೊಂಡು ಹೋಗಬೇಕು ಅಂತ ಅನ್ಕೋತಾ ಇದ್ವಿ. ನೆಕ್ಸ್ಟು ಬಂದಾಗ ಕರ್ಕೊಂಬರ್ಬೇಕು. ಬಟ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾವು ಹೋಗಿದ್ದು ಸ್ಯಾಟರ್ಡೇ, ಅಷ್ಟು ರಶ್ ಇರಲ್ಲ ಅಂದ್ಕೊಂಡು ಹೋದ್ವಿ. ಆದರೂ ಸಿಕ್ಕಾಪಟ್ಟೆ ರಶ್ಶು. ಇನ್ನು ಫ್ರೈಡೇ ಅಂತೂ ಎಷ್ಟು ರಶ್ ಇರುತ್ತೋ ಹೇಳೋಕ್ಕೆ ಆಗಲ್ಲ. ಅಷ್ಟು ಬೆಳಗ್ಗೆನೇ ಎಷ್ಟು ದೊಡ್ಡ ಕ್ಯೂ ಅಂದರೆ ಸಾಕಾಗೋಯಿತು ಹೋಗೋ ಅಷ್ಟರೊಳಗೆ. ಸೊ ನಾವಿದು ಶಾರ್ಟ್ಕಟ್ಟಲ್ಲಿ ಹೋಗ್ತಾಯಿದ್ವಿ. ಅಲ್ಲೆಲ್ಲ ಒಂದು ಮಂಕಿ ಸಿಕ್ಕಿತ್ತು, ಕೋತಿಗಳಿತ್ತು, ಕೋತಿ ಮರಿ ಇತ್ತು. ನನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನೋ ಇಲ್ವೋ ಗೊತ್ತಾಗ್ತಿಲ್ಲ. ಆಮೇಲೆ ನಾಯಿ ಮರಿಗಳಿತ್ತು. ಸೊ ಚೆನ್ನಾಗಿತ್ತು ಒಂಥರ ಎಲ್ಲ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋದ್ವಿ. ಬೆಟ್ಟ ಮಾತ್ರ ಸಿಕ್ಕಾಪಟ್ಟೆ ಬೇಗನೆ ಹತ್ಬಿಟ್ವಿ. ನಾವು ಬೆಟ್ಟ ಹತ್ತಿದ್ದು ಗೊತ್ತೇ ಆಗಿಲ್ಲ. ಆಲ್ಮೋಸ್ಟ್ 10-15 minutes ಒಳಗೆಲ್ಲ ಬೆಟ್ಟ ಸಿಕ್ತು. ಸೊ ಸನ್ರೈಸ್ ಕೂಡ ಇವಾಗ ನೋಡಿ ಎಷ್ಟು ಬ್ರೈಟಾಗಿ ಚೆನ್ನಾಗಿ ಕಾಣ್ತಿದೆ. ಆಮೇಲೆ ಇಲ್ಲೆಲ್ಲ ಮುಂದೆ ಏನೋ ಇದು ಶೀಟೆಲ್ಲ ಹಾಕಿ ಏನೋ ರಿನೋವೇಷನ್ ಏನೋ ಮಾಡ್ತಾಯಿದ್ರು. ಸೊ ಇದೆಲ್ಲ ರಿನೋವೇಷನ್ ಮಾಡ್ತಿರೋದು. ಸನ್ರೈಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫೈನಲಿ ಬೆಟ್ಟಕ್ಕೆ ತಲುಪಿದ್ವಿ.
ಇಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಅಲ್ಲೇ ಮಾರ್ತಾ ಇರ್ತಾರೆ. ಸೊ ಅಲ್ಲೇ ಪೂಜೆ ಸಾಮಾನು ಇಸ್ಕೊಂಡು ಹಾಗೆ ಒಳಗಡೆ ಹೋದ್ ನೋಡಿದ್ರೆ ನಮಗಿಂತ ಮುಂಚೆ ತುಂಬ ಜನ ಇದೆಲ್ಲ ಕ್ಯೂ ದರ್ಶನಕ್ಕೆ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ರು. ಸೊ ನಾವಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ನಾವು 6:15 ಎಲ್ಲ ಬೆಟ್ಟ ತಲುಪಿದ್ವಿ. ದರ್ಶನ ಮುಗಿಯೋದ್ರೊಳಗಡೆ ಒಂದು 10:30 ಆಗಿತ್ತು ಅನಿಸುತ್ತೆ. ಅಷ್ಟು ರಶ್ಶು, ಅಷ್ಟು ಜನ ಇದ್ದರು. ನೀಟಾಗಿ ದರ್ಶನ ಎಲ್ಲ ಆದಮೇಲೆ ಬೆಟ್ಟದ ಹತ್ರ ಇದು ಮಾಡ್ತಾಯಿದ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಸರಿ ತುಂಬ ಹಸಿವಾಗ್ತಿತ್ತು ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೋದ್ವಿ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಬದಲು ಡೈರೆಕ್ಟ್ ಆಲ್ಮೋಸ್ಟ್ ಊಟದ ಟೈಮೇ ಆಗಿತ್ತಲ್ಲ ಅಂತ ಊಟ ಮಾಡೋಕ್ಕೆ ಹೋದ್ವಿ. ಸೊ ಊಟ ಮಾಡಿಬಿಟ್ಟು ಅಲ್ಲಿಂದ ಹಾಗೆ ಮನೆಗೆ ಬಂದಿದ್ದು. ಮನೆಗೆ ಬಂದಮೇಲೆ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟು ಎಲ್ಲ ನೀಟಾಗಿ ಮಾಡಿ ಮನೇಲಿ ದೇವ್ರ ಪೂಜೆ ನೀಟಾಗೆ ಎಲ್ಲ ವಾರ ಮಾಡಿ ನೀಟಾಗೆ ನಾನು ಆ್ಯಕ್ಚುಲಿ ಇದೆಲ್ಲ ತೊಳೆದಿರಲಿಲ್ಲ. ಸೊ ನೀಟಾಗೆ ದೇವ್ರ ಸಾಮಾನೆಲ್ಲ ತೊಳೆದು ಫೈನಲಿ ಪೂಜೆ ಮಾಡಿ ಕೂತ್ಕೊಂಡ್ರೆ ನೆಮ್ಮದಿ ಆಯಿತು. ಅದಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸ್ವಲ್ಪ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ನಾನು ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದು ಅಡುಗೆ. ಈ ರೆಸಿಪಿ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮರ್ತೇ ಹೋಯಿತು. ಮುದ್ದೆ ಉಪ್ಸಾರು ಯಾರ್ಯಾರಿಗೆಲ್ಲ ಇಷ್ಟ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಾದಮೇಲೆ ಸಂಜೆ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾಯಿತ್ತು ಅಂದ್ಬಿಟ್ಟು ಐಸ್ ಕ್ರೀಮ್ ಐಸ್ ಕ್ರೀಮ್ ಆರ್ಡರ್ ಮಾಡ್ಕೊಂಡ್ವಿ. ಇದಾದಮೇಲೆ ಒಂದು ಇನ್ಸಿಡೆಂಟ್ ಆಯಿತು. ಲೈಕ್ ನನಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ, ನನ್ನ ಕಣ್ಮುಂದೆ ಫಸ್ಟ್ ಟೈಮ್ ಆ ಥರ ಆಗಿದ್ದು. ಸೊ ಲೈಕ್ ಪ್ರಾಣಿಗಳಿಗೆಲ್ಲ ಯಾಕೆ ಯಾರಾದರೂ ಅಷ್ಟೊಂದು ಹಿಂಸೆ ಕೊಡ್ತಾರೆ, ಇನ್ಹ್ಯೂಮನಾಗಿ ಬಿಹೇವ್ ಮಾಡ್ತಾರೆ ಅಂತ ನನಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ. ಅಕಸ್ಮಾತ್ ನನಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಇವಾಗ ನೆನೆಸ್ಕೊಂಡ್ರು ಅದನ್ನು ಬ್ಲ್ಯಾಂಕ್ ಆಗ್ತೀನಿ. ದಯವಿಟ್ಟು ಯಾರೇ ಗಾಡಿ ಓಡಿಸೋರು ದಯವಿಟ್ಟು ಸ್ವಲ್ಪ ನೋಡ್ಕೊಂಡು ಓಡಿಸಿ. ಒಂದು ವಿಚಾರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ಏನಾಯಿತು ಅಂದರೆ ನಾವು ರೋಡ್ ಕ್ರಾಸ್ ಮಾಡ್ತಿದ್ವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಮೇನ್ ರೋಡ್ ಇದೆ. ಫುಲ್ಲು ಸ್ಪೀಡಾಗಿ ಗಾಡಿ ಬರ್ತಾಯಿದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅಂದರೆ ಈ ಥರ ಒಂದು ಆಕ್ಸಿಡೆಂಟ್ ನೋಡಿದ್ದು. ಹೆಂಗೆ ಅಂದರೆ ಪಾಪ ಒಂದು ನಾಯಿ ರೋಡ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿತ್ತು. ಫುಲ್ಲು ಸ್ಪೀಡಾಗಿ ಬಂದ್ಬಿಟ್ಟು ಲೈಕ್ ಗುದ್ಬಿಟ್ಟು ಹಿಂದೆ ಅದಕ್ಕೆ ಏನಾಗಿದೆ ಅಂತಲೂ ನೋಡ್ದಲೇ ಫುಲ್ಲು ಫಾಸ್ಟಾಗಿ ಹೊಟ್ಟೋದ್ರು. ಅದು ಲೈಕ್ ರಾತ್ರಿ ಹೊತ್ತಾಗಿದ್ದರೆ ಏನೋ ಕಾಣಿಸಲ್ಲ ಅಂತ ಹೇಳ್ಬೋದು. ಇಟ್ ಇಸ್ ಲೈಕ್ ಮಧ್ಯಾಹ್ನ ಟೈಮಲ್ಲಿ 11:30 12 o'clock ಟೈಮಲ್ಲಿ. ನಂಗೆ ಅದನ್ನು ನೋಡ್ಬಿಟ್ಟು ಎಷ್ಟು ಡಿಸ್ಟರ್ಬ್ ಆದೆ ಅಂದರೆ ನಾನು ಇದನ್ನು ಆ್ಯಕ್ಚುಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಸ್ಟಿಲ್ ಐ ಥಾಟ್ ಒಂದು ಸೆಕೆಂಡು ನಿಧಾನಕ್ಕೆ ಹೋಗಿದ್ರೆ ಏನಾಗಿರೋದು, ಇಲ್ಲ ಪಕ್ಕದಲ್ಲಿ ಹೋಗಿದ್ರೆ ಏನಾಗಿದ್ರು. ರೋಡು ಫುಲ್ಲು ಖಾಲಿ ಇತ್ತು. ಐ ಡೋಂಟ್ ನೋ ವೈ ಪೀಪಲ್ ಆರ್ ಸೋ ಇನ್ಹ್ಯೂಮನ್ ಅಂತ. ಐಸ್ ಲೈಕ್ ಇದನ್ನು ಹೇಳಬೇಡವಾ ಅಂದ್ಕೊಂಡೇ ಇದ್ದೆ. ಬಟ್ ಇಟ್ ವಾಸ್ ಲೈಕ್ ಅದು ನನ್ನ ಮೈಂಡಲ್ಲಿ ಕೂತ್ಬಿಟ್ಟಿದೆ. ಇವಾಗ ರೋಡ್ ನೋಡಿದಾಗೆಲ್ಲ ನಂಗೆ ಅದೇ ನೆನಪಾಗುತ್ತೆ. ಪಾಪ ಒಂದು ಸೆಕೆಂಡ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಗುದ್ಬಿಟ್ಟು ಹಾಗೆ ಹೋಗ್ಬಿಟ್ಟು ಏನು ಮಾಡಿದ್ರು, ಒಂದು ಸ್ವಲ್ಪ ದೂರ ನಿಲ್ಲಿಸ್ಬಿಟ್ಟು ಆರಾಮಾಗಿ ಅವ್ರವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಏನಾಯಿತು ಅಂತ ಕೂಡ ಕೇರ್ ಮಾಡ್ತಿಲ್ಲ. ಐ ಡೋಂಟ್ ನೋ. ಬಟ್ ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ. ಏನೂ ಆಗಲ್ಲ. ಒಂದು ಸ್ವಲ್ಪ ಹೊತ್ತು ನೀವು ಸ್ಟಾಪ್ ಮಾಡಿಬಿಟ್ಟು ಇಲ್ಲ ಸ್ಲೋ ಆಗಿ ಹೋದರೆ ಏನೂ ಆಗಲ್ಲ. ಬಿ ಕೈಂಡ್ ಅಷ್ಟೆ. ನನಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಮೈಂಡಲ್ಲಿ ತುಂಬ ವರ್ಡ್ಸ್ ಬರ್ತಾಯಿದೆ. ಬಟ್ ಐ ಡೋಂಟ್ ನೋ. ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್. ಯಾರೇ ಗಾಡಿ ಓಡಿಸ್ತಾ ಇದ್ರು ಸ್ವಲ್ಪ ನಿಧಾನಕ್ಕೆ ಓಡಿಸಿ, ನೋಡ್ಕೊಂಡು ಓಡಿಸಿ. ಅದೇ ಥರ ಸಡನ್ನಾಗಿ ಮಕ್ಕಳು ಬಂದು ಏನು ಮಾಡ್ತೀರಾ, ಮಕ್ಕಳು ಅವರು ಒಂದೇ ಅಲ್ವಾ. ಹೌ ಕ್ಯಾನ್ ಸಮನ್ ಬಿ ಸೋ ಇನ್ಹ್ಯೂಮನ್? ಅದು ಹಗ್ಲೊತ್ತಲೆ. ಡೋಂಟ್ ನೋ. ಸೊ ಯಾರೇ ಗಾಡಿ ಓಡಿಸಿದ್ರು ಸ್ವಲ್ಪ ತಾಳ್ಮೆಯಿಂದ ಓಡಿಸಿ. ಏನೂ ಆಗಲ್ಲ. ಒಂದು ಸ್ವಲ್ಪ ಹೊತ್ತು ನಿಧಾನಕ್ಕೆ ಹೋದರೆ ಅಷ್ಟೇ ಗೈಸ್. ಬಿ ಕೈಂಡ್ ಎಸ್ಪೆಷಲಿ ಟು ಅನಿಮಲ್ಸ್.